ಪಿಕ್ಚರ್ ಪಯಣದ ವೀಕ್ಷಕರಿಗೆ ಮಾಶ್ರೀ ಮುರಳೀಕೃಷ್ಣನ ನಮಸ್ಕಾರ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬಗ್ಗೆ ನಾನು ಕಳೆದ 2 ಕಂತುಗಳಲ್ಲಿ 12 ಸಿನಿಮಾಗಳ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಿಳಿಸಿಕೊಟ್ಟಿರುತ್ತೇನೆ. ಇಂದಿನ ಈ ಕಂತಿನಲ್ಲಿ ನಾನು 3 ಸಿನಿಮಾಗಳ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ತಿಳಿಸಲು ಪ್ರಯತ್ನಿಸುತ್ತೇನೆ. ಅಂದಹಾಗೆ ಮೊದಲನೇ ಸಿನಿಮಾದ ಹೆಸರು ಕ್ವೀನ್ಸ್ ಅಂತ. ಇದು ಪೆರು ದೇಶದ ರಾಜಧಾನಿ ಲಿಮಾದ ಒಂದು ಕುಟುಂಬದ ಕಥನವನ್ನು ಹೊಂದಿದೆ ಈ ಸಿನಿಮಾ. ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಪೆರು ದೇಶಗಳ ಸ್ಪ್ಯಾನಿಷ್ ಭಾಷೆಯ ಈ ಸಿನಿಮಾ ಜರುಗುವುದು, ಅಂದರೆ ಈ ಸಿನಿಮಾದ ಕಥನ ಏನಿದೆ ಅದು ಜರುಗುವುದು 1992ರ ಕಾಲಾವಧಿಯಲ್ಲಿ. ಈ ಕಾಲಘಟ್ಟದಲ್ಲಿ ಪೆರುನಲ್ಲಿ ಏನಾಗಿತ್ತು ಅಂದರೆ ಅಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಪ್ರಕ್ಷುಬ್ಧತೆ ಇತ್ತು. ಹಣದುಬ್ಬರ, ಬ್ಲ್ಯಾಕ್ಔಟ್ಗಳು, ಕರ್ಫ್ಯೂಗಳು ಮತ್ತು ಶೈನಿಂಗ್ ಪಾತ್ ಎಂಬ ಭಯೋತ್ಪಾದನಾ ಸಂಘಟನೆಯ ಕಾರ್ಯಾಚರಣೆಗಳು ಇತ್ಯಾದಿಗಳಿಂದ ಪೆರು ದೇಶ ಹಿಂಸೆಯ ಮತ್ತು ಅಶಾಂತಿಯ ನಾಡಾಗಿತ್ತು. ಅಲ್ಲಿ ಏನಾಗ್ತಾಯಿತ್ತು ಅಂದರೆ ನೆಮ್ಮದಿಯ ನಾಳುಗಳನ್ನು ಅರಸುತ್ತಾ ಅನೇಕ ಮಧ್ಯಮ ಮತ್ತು ಮೇಲ್ಮಧ್ಯಮ ಎನ್ನಬಹುದಾದ ಕುಟುಂಬಗಳು ವಲಸೆ ಹೋಗ್ತಾಯಿದ್ವು. ವಲಸೆ ಹೋಗಲು ತಹತಹಿಸಿತ್ತು ಅಂತ ಕೂಡ ಹೇಳ್ಬೋದು ನಾವು. ಅಂಥ ಒಂದು ಕುಟುಂಬಕ್ಕೆ ಸೇರಿದ ವಿಚ್ಛೇದಿತ ಎಲೆನಾ ಎಂಬ ಹೆಣ್ಣು ಮಗಳು, ಮಹಿಳೆ ತನ್ನ ದೊಡ್ಡ ಮಗಳು ಯುವತಿ ಅರೋರಾ ಮತ್ತು ಚಿಕ್ಕ ಮಗಳು ಲೂಸಿಯಾರೊಡನೆ ಅಮೇರಿಕಾಗೆ ಹೋಗಲು ನಿರ್ಧಾರ ಮಾಡ್ತಾಳೆ. ಆದರೆ ಅದಕ್ಕೆ ಎಕ್ಸಿಟ್ ಪರ್ಮಿಟ್ ಪೇಪರ್ಸ್ ಮೇಲೆ ಆಕೆಯ ಮಾಜಿ ಪತಿ ಕಾರ್ಲೋಸ್ ಅಂತ ಅವನ ಹೆಸರು, ಆತನ ಸಹಿ ಬೇಕಾಗಿರ್ತದೆ. ಇದಕ್ಕೆ ಆತ ತಾನು ಸಹಿ ಮಾಡಿಯೇ ಮಾಡುತ್ತೇನೆಂಬ ಭರವಸೆಯನ್ನು ಕೊಟ್ಟಿರೋದಿಲ್ಲ. ಆದರೂ ತಾವು ದೇಶವನ್ನು ಬಿಡುವುದರ ಮುನ್ನ ತನ್ನ ಹೆಣ್ಮಕ್ಳು ಏನಿರ್ತಾರೆ ಅವರು ತಂದೆಯ ಜೊತೆ ಸ್ವಲ್ಪ ಸಮಯ ಕಳೆಯಲಿ ಎಂಬ ಉದ್ದೇಶದಿಂದ ಎಲೆನಾ ಕಾರ್ಲೋಸ್ನನ್ನು ಮನೆಗೆ ಕರೆತರ್ತಾಳೆ. ನಂತರ ಕೆಲವು ಬೆಳವಣಿಗೆಗಳು ಜರುಗ್ತವೆ. ಇದು ಒಂದು ಕುಟುಂಬದ ಕಥೆಯಾದರೂ ನಿರೂಪಣೆಯಲ್ಲಿ ಆ ದೇಶದ, ಅಂದರೆ ಪೆರು ದೇಶದ ಆ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ದಾಟಿಸ್ತಾರೆ ನಿರ್ದೇಶಕರು. ಕಾರ್ಲೋಸ್ ಏನಾಗಿರ್ತಾನೆ ಅಂದರೆ ಅವನು ಒಬ್ಬ ಸುಳ್ಳಿನ ಸರ್ದಾರ ಆಗಿರ್ತಾನೆ. ಅಂದರೆ ಆತ ದೊಡ್ಡ ಕುಳ ಎಂದು ನಂಬಿಸಲು ಗಿಮಿಕ್ಗಳನ್ನು ಮಾಡ್ತಾ ಇರ್ತಾನೆ. ಈ ವಿಷಯದ ಅರಿವಿದ್ದರೂ ಕೂಡ ಮಕ್ಕಳಿಗೆ, ಅವ್ರ ಮಕ್ಕಳು ಏನಿರ್ತಾರೆ, ಇಬ್ಬರು ಹೆಣ್ಮಕ್ಕಳು, ಆತನನ್ನು ನಿಂದಿಸೋದಿಲ್ಲ, ಕಡೆಗಣಿಸೋದಿಲ್ಲ. ತಮ್ಮ ತಾಯಿಯ ಜೊತೆ ಇದ್ದಾಗ ಅವರಿಗೆ ದಕ್ಕದ ಸ್ವಾತಂತ್ರ್ಯ ತಮ್ಮ ತಂದೆಯ ಸಹವಾಸದಲ್ಲಿ ಅವರಿಗೆ ಸಿಗ್ತವೆ. ಈ ಸಿನಿಮಾದಲ್ಲಿ ದೈನಂದಿನ ಬಾಳಿನ ಸಣ್ಣ ಸಣ್ಣ ಘಟನೆಗಳನ್ನು ನವಿರಾಗಿ ಕಟ್ಟಿಕೊಳ್ಳಲಾಗಿದೆ. ಕಾರ್ಲೋಸ್ ತನ್ನ 2 ಮಕ್ಕಳನ್ನು, ಹೆಣ್ಮಕ್ಕಳನ್ನು ಕ್ವೀನ್ಸ್ ಅಂತಾನೆ ಕರೀತಾ ಇರ್ತಾನೆ. 2 ಹೆಣ್ಣು ಮಕ್ಕಳಿಗೆ ತಮ್ಮ ತಂದೆಯ ಆರ್ಥಿಕ ಹಿನ್ನೆಲೆ ಒಂದಿಷ್ಟು ಅರಿವಿದ್ದರೂ ಕೂಡ ಅವರ ನಡುವೆ ಅಕ್ಕರೆಯ ಸಂಬಂಧ ಏನಿರ್ತದೆ ಅದಕ್ಕೇನು ಈ ವರ್ಗ ವ್ಯತ್ಯಾಸ ಅಡ್ಡಿ ಬರೋದಿಲ್ಲ. ತಮ್ಮ ತಾಯ್ನಾಡನ್ನು ತೊರೆಯುವುದರ ಬಗ್ಗೆ ಈ ಸಹೋದರಿಯರ ನಡುವೆ ಭಿನ್ನ ಅಭಿಪ್ರಾಯಗಳು ಇರುತ್ತವೆ. ದೊಡ್ಡವಳಿಗೆ ತನ್ನ ಸ್ನೇಹಿತೆಯರು, ಬಾಯ್ ಫ್ರೆಂಡು, ಸಮುದ್ರ ಕಿನಾರೆ ಇವುಗಳನ್ನು ಬಿಟ್ಟು ಹೋಗಿ ಮನಸ್ಸಿರೋದಿಲ್ಲ. ಚಿಕ್ಕವಳಿಗೆ ತನ್ನ ತಾಯಿ ಜೊತೆ ಇರಬೇಕೆಂಬ ಇರಾದೆ ಇರ್ತದೆ. ಹೀಗೆ ಈ ಸಿನಿಮಾದಲ್ಲಿ ಫ್ಯಾಮಿಲಿ ಡೈನಮಿಕ್ಸ್ ಅಂತ ಏನು ನಾವು ಕರಿಬೋದು, ಇದನ್ನು ಲವಲವಿಕೆಯ ರೀತಿಯಲ್ಲಿ ದಾಟಿಸಲಾಗಿದೆ. ಇದಕ್ಕೆ ಪೂರಕವಾಗಿ ಸಿನಿಮಾದಲ್ಲಿ ಲೈಟಿಂಗು, ವರ್ಣವಿನ್ಯಾಸ, ಒಟ್ಟಾರೆ ಆರ್ಟ್ ಡಿಸೈನ್ ಇವೆಲ್ಲ ಇವೆ.
ಅಮೆರಿಕ ಎನ್ನುವುದು ಎಲ್ಡೊರಾಡೋ ಏಕಾಗ್ತದೆ, ಎಲ್ಡೊರಾಡೋ ಅಂತ ಏಕೆ ಭಾಳ ಜನ ಪರಿಗಣಿಸ್ತಾರೆ ಎಂಬ ಪ್ರಶ್ನೆ ಈ ಸಿನಿಮಾದ ಕೆಲವು ವೀಕ್ಷಕರಲ್ಲಾದರೂ ಮೂಡ್ಬೋದು ಅಂತ ನನಗನ್ನಿಸ್ತು. ಇನ್ನು ಮುಂದಿನ ಸಿನಿಮಾ ಅರ್ಮಾಂಡ್. ನಾರ್ವೆ, ನೆದರ್ಲ್ಯಾಂಡ್, ಸ್ವೀಡನ್ ಮತ್ತು ಜರ್ಮನಿ ದೇಶಗಳ ನಾರ್ವೇಜಿಯನ್ ಭಾಷೆಯ ಈ ಸಿನಿಮಾದ ನಿರ್ದೇಶಕರು ಹಾಲ್ಫರ್ಡನ್ ಉಲ್ಲಮನ್ ಟೊಂಡಾಲ್ ಅಂತ. ಈತ ಸ್ವೀಡನ್ನಿನ ಹೆಸರುವಾಸಿ ನಿರ್ದೇಶಕ ಇಂಗ್ಮರ್ ಬರ್ಗ್ಮನ್ ಮತ್ತು ಖ್ಯಾತ ನಟಿ ಲಿವ್ ಉಲ್ಮನ್ ಅವರ ಮೊಮ್ಮಗ. ಅಲ್ಲದೆ ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯ ಎಲಿಜಬೆತ್ ಪಾತ್ರವನ್ನು ನಿರ್ವಹಿಸಿರುವ ಅನೇಕ ಸಿನಿಮೋತ್ಸಾಹಿಗಳ ಗಮನವನ್ನು ಸೆಳೆದ ಜೋಕಿಮ್ ಟ್ರಯರ್ ನಿರ್ದೇಶಿಸಿರುವ ದಿ ವರ್ಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಎಂಬ ಸಿನಿಮಾದ ನಟಿ ರೆನಾಟೆ ರೆನ್ಸ್ವೆ ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ. ಈ ಅಂಶ ಸಿನಿಮಾದಲ್ಲಿ ನನಗೆ ಯಾವಾಗ ಗೊತ್ತಾಯಿತು ಅಂದರೆ ಈ ರನ್ವೇ ಪ್ರವೇಶವಾದ ಮೇಲೆ ನನಗೆ ಇದು ಅರಿವಿಗೆ ಬಂತು. ನಿರ್ದೇಶಕರ ಬಗ್ಗೆ ಕೂಡ ನನಗೆ ಇರಲಿ. ಅರ್ಮಾಂಡ್ ಎಂಬ 6 ವರ್ಷದ ಹುಡುಗ ತನ್ನ ಸಹಪಾಠಿ ಜಾನ್ ಜೊತೆ ಅನುಚಿತವಾಗಿ, ಅಸಭ್ಯವಾಗಿ, ಲೈಂಗಿಕಾರ್ಥದ ದೈಹಿಕ ವರ್ತನೆ ಮಾಡಿದ ಎಂಬ ಆರೋಪ ಇರ್ತದೆ. ಆದ್ದರಿಂದ ಆ ಜೋನ್ನ ತಂದೆ ತಾಯಿ ಶಾಲೆಯ ಮುಖ್ಯೋಪಾಧ್ಯಾಯರ ಬಳಿ ಬರ್ತಾರೆ. ಆಪಾದನೆ ಮಾಡೋದಕ್ಕೋಸ್ಕರ ಒಂದು ವಿಚಾರಣೆ ಥರ ಆ ಶಾಲೆಯಲ್ಲಿ ಜರುಗ್ತದೆ. ಅರ್ಮಾಂಡ್ನ ತಾಯಿ ಎಲಿಜಬೆತ್ ಕೂಡ ಆ ಶಾಲೆಯ ಆಡಳಿತ ಸಿಬ್ಬಂದಿಯವರು ಕರೆದಿರ್ತಾರೆ. ಮೊದಲು ಸುನ್ನಾ ಎಂಬುವ ಯುವ ಅನನುಭವಿ ಶಿಕ್ಷಕಿ 2 ಕಡೆ ಇರುವ ವಾದ ಪ್ರತಿವಾದಗಳನ್ನು ಆಲಿಸ್ತಾಳೆ. ಅವಳು ನಂತರ ಮಧ್ಯ ಪ್ರವೇಶ ಕೂಡ ಮಾಡ್ತಾಳೆ. ಆದರೆ ವಿಷಯ ಇತ್ಯರ್ಥವಾಗಿ ಯಾವ ಕುರುಹು ಕೂಡ ಸಿಗೋದಿಲ್ಲ. ಆದ್ದರಿಂದ ಮುಖ್ಯೋಪಾಧ್ಯಾಯರು ಮತ್ತು ಇನ್ನೊಬ್ಬ ಹಿರಿಯ ಶಿಕ್ಷಕಿ ಕೂಡ ಪ್ರವೇಶ ಮಾಡಬೇಕಾದ ಸಂದರ್ಭ ಬರುತ್ತದೆ. ಈ ಸಿನಿಮಾದಲ್ಲಿ ಅರ್ಮಾಂಡ್ ಮತ್ತು ಜಾನ್ ಇವರಿಬ್ಬರನ್ನು ಕೂಡ ತೋರಿಸಲಾಗಿಲ್ಲ. ಹಾಗೆಯೇ ಸಂಭವಿಸಿತು ಎನ್ನಲಾದ ಘಟನೆಯನ್ನು ಕೂಡ ತೋರಿಸಿಲ್ಲ. ಸಣ್ಣ ಮಕ್ಕಳು, ಅವರ ತಂದೆ ತಾಯಂದಿರು, ಶಿಕ್ಷಕಿಯರ ಮನೋಲೋಕದ ವ್ಯಾಪಾರಗಳು, ಅವರ ರಾಗದ್ವೇಷಗಳು, ವೇದನೆಗಳು, ಪೂರ್ವಾಗ್ರಹಗಳು, ವರ್ಗ ಸಾಮಾಜಿಕ ಅಂತರಗಳು, ಸಂವಹನ ರೀತಿಗಳು ಇತ್ಯಾದಿ ಈ ಸಿನಿಮಾದ ಸಬ್ ಟೆಕ್ಸ್ಟ್ ಅಂತ ಹೇಳ್ಬೋದು ಅಂತ ನನಗನ್ಸುತ್ತೆ. 4 ಗೋಡೆಗಳ ಮಧ್ಯೆ ವಿಚಾರಣೆ, ಸಂಭಾಷಣೆಗಳು ಜರುಗೋದ್ರಿಂದ ಒಂದು ರೀತಿಯಲ್ಲಿ ಈ ಸಿನಿಮಾದಲ್ಲಿ ಕ್ಲಾಸ್ಟ್ರೋಫೋಬಿಕ್ ಎಫೆಕ್ಟ್ ಇದೆ ಅಂತ ನನಗನ್ಸುತ್ತೆ. ಆದರೆ ಸಿನಿಮಾ ಶುರುವಾಗಿ ಸುಮಾರು ಸಮಯ ಕಳೆದರೂ ಕೂಡ ಎಲಿಜಬೆತ್ ಬಳಿ ಆಕೆಯ ಮಗ ಮಾಡಿದ ಎನ್ನಲಾದ ವರ್ತನೆಯನ್ನು ತಿಳಿಸೋದಿಲ್ಲ. ಕೆಲವು ದೃಶ್ಯಗಳು ಮುಗಿದಾಗ ಅರೆ ಹೀಗೇಕೆ ಎಂಬ ಪ್ರಶ್ನೆ ಕೂಡ ನನ್ನಲ್ಲಿ ಮೂಡಿತು. ಸಿನಿಮಾದ ಮಧ್ಯಂತರದ ನಂತರದ ಅವಧಿಯಲ್ಲಿ ಈ ಅಲೆಗರಿ ಅಂತ ನಾವು ಏನು ಕರಿತೀವಿ ಅದು ಜಾಸ್ತಿಯಾಗಿ ದಾಟಿಸಲಾಗಿದೆ. ಇದು ಸ್ವಲ್ಪ ಸಿನಿಮಾಗೆ ಭಾರವನ್ನು ನೀಡ್ತದೆ ಅಂತ ನನಗನ್ನಿಸ್ತು. ಇನ್ನು ಮುಂದಿನ ಸಿನಿಮಾ ಶೆಪರ್ಡ್ಸ್. ಇದು ಒಂದು ಅರೆ ಆತ್ಮಕಥಾ ಕಾದಂಬರಿಯನ್ನು ಆಧರಿಸಿದೆ. ಫ್ರಾನ್ಸ್, ಕೆನಡಾ ದೇಶಗಳ ಫ್ರೆಂಚ್ ಭಾಷೆಯ ಈ ಸಿನಿಮಾ ಕೆನಡಾದ ಕ್ಯೂಬೆಕ್ನಲ್ಲಿನ ಉತ್ತಮ ಸಂಪಾದನೆಯ ಜಾಹೀರಾತು ಸಂಸ್ಥೆಯ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿ ಮತ್ಯಾಸ್ ಎಂಬ ಯುವಕ ಪ್ರಾವಿನ್ಸ್ನ ಜಿಲ್ಲೆಗೆ ಕುರಿಗಾಯಿಯಾಗಲು ಹೊರಡ್ತಾನೆ. ಆತ ಒಂದು ಆಡಳಿತ ಕಚೇರಿಯ ಎಲಿಸ್ ಎಂಬ ಯುವತಿಯ ಸಂಪರ್ಕಕ್ಕೆ ಬರ್ತಾನೆ. ಅಂದರೆ ತನ್ನ ಕೆಲಸವನ್ನು ಬಿಟ್ಟು, ಅಲ್ಲಿ ಒಳ್ಳೆ ಸಂಪಾದನೆ ಕೂಡ ಇರುತ್ತೆ ಅವನಿಗೆ, ಆ ಕೆಲಸವನ್ನು ಬಿಟ್ಟು ಕುರಿಗಾಯಿ ಆಗಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿಗೆ ಬರ್ತಾನೆ. ಕುರಿ ವ್ಯವಹಾರಗಳು ನಡೆಯುವ ಸ್ಥಳದಲ್ಲಿ ಆತನನ್ನು ಒಬ್ಬ ಕುರಿಗಳ ಒಡೆಯ ಕೆಲಸಕ್ಕೆ ನಿಯೋಜಿಸಲು ಮುಂದಾಗ್ತಾನೆ. ಹೀಗೆ ಶುರುವಾಗ್ತದೆ ಆತನ
ಫ್ರೆಂಚ್ ಆಲ್ಪ್ಸ್ ಪರ್ವತ ಮತ್ತು ಕುರಿಗಳ ನಡುವಿನ ಸಂಬಂಧ. ಆದರೆ ಏನಾಗುತ್ತೆ ಅಂದರೆ ಕೆಲವು ಘಟನೆಗಳಿಂದ ಆತ ಆ ಕೆಲಸದಿಂದ ಹೊರಬರಬೇಕಾಗ್ತದೆ. ಹೊರಬಂದ ನಂತರ ಎಲಿಸ್ ತನ್ನ ಕೆಲಸವನ್ನು ತೊರೆದು ಈತನ ಜೊತೆ ಒಡನಾಡಿ ಆಗ್ತಾಳೆ. ಇಬ್ಬರೂ ಕೂಡ ಅನೇಕ ತೊಂದರೆಗಳನ್ನು ಎದುರಿಸ್ತಾರೆ, ಅನೇಕ ಪಡಿಪಾಠಗಳನ್ನು ಅನುಭವಿಸ್ತಾರೆ. ಈ ಸಿನಿಮಾದ ಹೈಲೈಟ್ ಅಂದರೆ ಅದರ ಸಿನಿಮಾಟೋಗ್ರಫಿ. ಆಲ್ಪ್ಸ್ ಪರ್ವತದ ಶಿಖರಗಳು, ಕಣಿವೆಗಳು, ರಮಣೀಯ ಹಸಿರು, ಬೆಳಕು, ಮಂದ ಬೆಳಕು, ಮೋಡದ ವಾತಾವರಣ ಇತ್ಯಾದಿಗಳನ್ನು ಹಿಡಿದಿಟ್ಟಿರುವ ಕ್ಯಾಮ್ರಾದ ಕೆಲಸ ಗಮನೀಯ ಅಂತ ನನಗನ್ನಿಸ್ತು. ಇವು ಎಲ್ಲೋ ಒಂದು ಬಗೆಯಲ್ಲಿ ಮತ್ಯಾಸ್ ಮತ್ತು ಎಲಿಸರ ಕುರಿಗಾಯಿ ಬಾಳಿನ ಏರಿಳಿತಗಳನ್ನು ಸಂಕೇತಿಸುತ್ತವೆ ಅಂತ ಕೂಡ ನನಗನ್ನಿಸ್ತು. ನಗರ ಜೀವನದ ಸೌಕರ್ಯಗಳನ್ನೆಲ್ಲ ಬಿಟ್ಟು ಹೃದಯದ ದನಿ ಏನಿರುತ್ತೆ ಅದಕ್ಕೆ ಹೋಗೊಟ್ಟು ಕುರಿಗಾಯಿಯಾಗುವುದು ಅಥವಾ ಕುರಿಗಾಯಿ ಆಗ್ತಾರಲ್ಲ ಇಬ್ಬರು ಕೂಡ, ಅದು ಹೂಹಾಸಿನ ನಡಿಗೆ ಆಗಿರೋದಿಲ್ಲ. ಆದರೆ ತಾವು ಬಯಸಿದ ಜೀವನ ಅನೇಕ ಬಗೆಯ ತೊಂದರೆಗಳನ್ನು ಒಡ್ಡಿದರೂ ಸಹ ಅವರು ಆತ್ಮಾನ್ವೇಷಣೆ ಮತ್ತು ಮರುಶೋಧನೆ ಹಾದಿಯ ಸಹಪಯಣಿಗರಾಗ್ತಾರೆ. ಕುರಿಗಳು, ತೋಳುಗಳು ಮತ್ತು ಅವರನ್ನು ಅನುಸರಿಸುವ ನಾಯಿ ವೀಕ್ಷಕರಿಗೆ ಒಂದು ರೀತಿಯಲ್ಲಿ ಗೂಢಾರ್ಥಗಳ ಹುಡುಕಾಟಕ್ಕೆ ನಾಂದಿಯನ್ನು ಹಾಡ್ತೇವೆ ಅಂತ ನನಗನ್ನಿಸ್ತು. ಸ್ವಲ್ಪ ರೊಮ್ಯಾಂಟಿಸಿಸಮ್ ಭಾವ ಕೂಡ ಇರುವ ಇದು ಒಂದು ಫೀಲ್ ಗುಡ್ ಸಿನಿಮಾ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಈ ಕಂತಿನ ನನ್ನ 3 ಸಿನಿಮಾಗಳ ಬಗ್ಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ವೀಕ್ಷಕರ ನಿಮಗೂ ಕೂಡ ಹಾರ್ದಿಕ ವಂದನೆಗಳು. ನಮಸ್ಕಾರ.